ಹಾಯ್ ಹೆಲೋ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಶ್ರೀ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಇನ್ನೂ ಯಾರು ನನ್ನ ಚಾನಲ್ಗೆ ಹೋಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಲ್ಲ, ಅವರು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮರಿದೆ ಸಪೋರ್ಟ್ ಮಾಡಿ. ಇವತ್ತು ಸ್ವಲ್ಪ ಬೇಗನೆ ಇದ್ದೆ, ಬಿಕಾಸ್ ಅಮ್ಮಂಗೆ ಸ್ವಲ್ಪ ಅಂಗಡಿನಲ್ಲಿ ಕೆಲಸ ಇದ್ದಿದ್ದ ಕಾರಣ ಅವರು 2 ಬ್ಲೌಸ್ನ ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಕೊಡಬೇಕಿತ್ತು. ಹಂಗಾಗಿ ಅವರೇ ನನಗೆ ನೆನ್ನೆ ಹೇಳಿದರು, ನಾಳೆ ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ, ಬ್ಲೌಸಸ್ ಕೊಡಬೇಕು, ಹಂಗಾಗಿ ನೀನು ಏನಾದ್ರು ನಾಷ್ಟ ಮಾಡಿಬಿಟ್ಟು ಹೋಗು ಅಂತ ಹೇಳಿದರು. ಹಂಗಾಗಿ ನಾನು ಸ್ವಲ್ಪ ಬೇಗ ಇದ್ದೆ. ಏಕೆಂದರೆ ನಾರ್ಮಲಾಗಿ 7 ಗಂಟೆಗೆ ಇದ್ದರೆ ನಾನು ಬಂಕಿಗೆ ಬರಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ನಾನು ಇಲ್ಲಿ 8 ಗಂಟೆ 8:15 ಇರಬೇಕು. ನಾನು ಅಲ್ಲೇ ಲೇಟ್ ಮಾಡ್ಕೊಂಬಿಟ್ರೆ ಇಲ್ಲಿಗೆ ಬರೋ ಕಷ್ಟ ಆಗುತ್ತೆ ಅನ್ನೋ ಕಾರಣ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ. ನಾರ್ಮಲಾಗಿ ಗೊತ್ತಲ್ಲ, ಎದ್ದ ತಕ್ಷಣ ನಾವು ಮೊದಲು ಫ್ರೆಶ್ ಅಪ್ ಆಗಬೇಕು. ನಾವು ಫ್ರೆಶ್ ಅಪ್ ಆದ ತಕ್ಷಣ ಬಂದೆ ಅಡುಗೆ ಮನೆ ಗಲೀಜಿತ್ತಲ್ವ, ಹಂಗಾಗಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ನಾನು ನಾರ್ಮಲಾಗಿ ಅಡುಗೆ ಮನೇಲಿದ್ದರೆ ಫಸ್ಟ್ ಕೆಲಸ ಮಾಡೋದೇ ಇದು ಬೆಳಗ್ಗೆ ಹೊತ್ತು. ಫಸ್ಟೆಲ್ಲ ನೀಟಾಗೆ ಒರೆಸಿ ತೊಳೆದು ಅದನ್ನು ಸ್ವಲ್ಪ ಬ್ರಷ್ ಮಾಡ್ತೀನಿ, ಉಜ್ಜ್ತೀನಿ. ಯಾಕೆ ಅಂದರೆ ನನಗೆ ಅದು ಏನಾದರೂ ಟೀ ಕಾಫಿದೆಲ್ಲ ಬಿದ್ದಿರುತ್ತೆ, ಅಥವಾ ರೈಸ್ದು ಏನಾದರೂ ರೈಸ್ ಕಚ್ಕೊಂಡಿದ್ರೆ ಅದರದ್ದು ಒಂದು ಸ್ವಲ್ಪ ಡ್ರಾಪ್ಸ್ ಆಗಿರುತ್ತೆ, ಆವಾಗ ಅದು ಸ್ವಲ್ಪ ಹಂಗಂಗೆ ಇರುತ್ತೆ. ಮತ್ತು ಎಣ್ಣೆದು ಏನಾದ್ರು ಯೂಸ್ ಮಾಡಿದರೆ ಎಣ್ಣೆ ಜಿಡ್ಡಿರುತ್ತೆ. ಹಂಗಾಗಿ ಫಸ್ಟೆಲ್ಲ ನಾನು ನಾರು ತೊಗೊಂಡು ನೀಟಿಗೆ ಅದನ್ನು ಉಜ್ಜಿ ತೊಳೆದು ಆಮೇಲೆ ಅದ್ರ ನಂತರ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗಾಗಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ ನಂತರ ಸ್ವಲ್ಪ ಪಾತ್ರೆ ಬೇರೆ ಇತ್ತು. ಅಲ್ಲಿ ಪಾತ್ರೆ ಬಿಟ್ಬಿಟ್ಟು ಹೆಂಗೆ ಇಲ್ಲಿ ಮಾಡೋದು, ನೆಕ್ಸ್ಟ್ ನಾನು ಮಾಡ್ತಾ ಪಾತ್ರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣ ಸ್ವಲ್ಪ ಫಸ್ಟ್ ಪಾತ್ರೆ ತೊಳ್ಕೊಂಬಿಡೋಣ ಅಂತ ಪಾತ್ರೆ ತೊಳ್ಕೊಂಡೆ. ಪಾತ್ರೆನೂ ಏನು ಜಾಸ್ತಿ ಇಲ್ಲ, 1-2 ಪ್ಲೇಟು ಮತ್ತು ನೆನ್ನೆ ನೈಟ್ ಮಾಡಿದ ಅಡುಗೆದು ಮಾತ್ರ ಇತ್ತು. ಹಾಗಾಗಿ ಪಾತ್ರೆನೂ ಸ್ವಲ್ಪ ಬೇಗ ತೊಳ್ಕೊಂಬಿಟ್ಟೆ. ಬೇಗ ತೊಳ್ಕೊಂಡ ನಂತರ ಏನಾದರೂ ಮಾಡೋಣ ಅಂತ ಹೋದೆ. ಬಟ್ ಅಜ್ಜಿ ಅಷ್ಟರಲ್ಲಿ ಎದ್ದುಬಿಟ್ರು. ಅಜ್ಜಿ ಎದ್ದ ತಕ್ಷಣ ಟೀ ಕೇಳ್ತಾರೆ. ಕಾಮನ್ಲಿ ಅವ್ರು ಎದ್ದ ತಕ್ಷಣ ಯಾವಾಗೂ ಟೀ ಕುಡಿಯೋ ಕಾರಣ ಅವ್ರಿಗೆ ರೂಢಿ ಆಗಿರುತ್ತಲ್ವ, ಹಂಗಾಗಿ ಟೀ ಕೇಳಿದ್ರು. ಹಂಗಾಗಿ ಹೋದೆ ಅಂಗಡಿಗೆ. ಹಾಲು ಬೇರೆ ಖಾಲಿ ಆಗಿದ್ದರಿಂದ ಹಾಲು ಕಡಲೆಬೀಜ ಎಲ್ಲ ಖಾಲಿಯಾಗಿತ್ತು. ಹಂಗೆ ಹೋಗಿ ಹಾಲು ಕಡಲೆಬೀಜ ಮೆಣಸಿನ್ಕಾಯಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ನನಗೂ. ಅದಕ್ಕೆ ಕಾಫಿ ಪುಡಿ ತೊಗೊಂಬಂದೆ ಅಷ್ಟೇ. ಆದರೆ ಇವ್ರಿಗೆಲ್ಲ ಟೀ ಮಾಡಿ ಹಾಲು ಕಾಯಿಸಿಟ್ಟು ರೈಸ್ ಇಟ್ಟು ಮತ್ತು ಚಿತ್ರಾನ್ನ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಯಿತು. ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದು ಕೂಡ ಬಿಸಿನೀರೇ ಕುಡಿಯೋಕ್ಕಾಗಲಿಲ್ಲ, ಅಷ್ಟು ಬೇಗ ಕೆಲಸ ಮಾಡಿಕೊಂಡೆ. ನಾನು ಫಸ್ಟ್ ಯಾವಾಗಲೂ ಟೀ ಕಾಫಿ ಮಾಡಬೇಕಾದ್ರೆ ಫಸ್ಟ್ ನೀರು ಕಾಯಿಸ್ಕೊತೀನಿ. ಏಕೆಂದರೆ ಅದು ಸ್ವಲ್ಪ ನೀರು ಬೇಗ ಒಂಚೂರು ಕಾದಿದ್ರೇ ಟೀ ಕಾಫಿಗೆ ಬೇಗ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ತಣ್ಣೀರಿಗೆ ಹಾಲು ಮಿಕ್ಸ್ ಮಾಡಿದ್ರೆ ಅದು ಕಾಯೋಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ. ಹಂಗಾಗಿ ನಾನು ಯಾವಾಗಲೂ ಮಾಡ್ಕೊಳೋದು ಇದೇ ರೀತಿ. ಫಸ್ಟು ನೀರು ಇಟ್ಬಿಡ್ತೀನಿ. ನೀರು ಸ್ವಲ್ಪ ಕಾದ್ಮೇಲೆ ಅಥವಾ ನೀರು ಕುದೀತಿರೋವಾಗ ಹಾಲು ಮಿಕ್ಸ್ ಮಾಡ್ಕೊತೀನಿ. ಹಾಲು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಂತರ ಅದಕ್ಕೆ ಸ್ವಲ್ಪ ಟೀ ಸೊಪ್ಪು ಸಕ್ಕರೆ ಹಾಕ್ಕೊಂಡು ಟೀ ಮಾಡ್ಕೊಂಬಿಟ್ರೆ ಬೇಗನೂ ಆಗುತ್ತೆ, ಮತ್ತು ಹಾಲು ಸ್ವಲ್ಪ ಬೇಗನೆ ಕಾಯುತ್ತೆ. ಹಂಗಾಗಿ ಈ ರೀತಿ ಮಾಡ್ಕೊಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಆ ಥರ ಮಾಡ್ಕೊತೀನಿ. ಅದಾದ ನಂತರ ಅದು ಕುದೀತಾ ಇತ್ತು ಒಂದು ಸೈಡಲ್ಲಿ. ನಾನು ಚಿತ್ರಾನ್ನಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿಟ್ಕೊತಾ ಇದ್ದೆ. ಏಕೆಂದರೆ ಎಲ್ಲ ಸಣ್ಣ ಪುಟ್ಟ ಟೈಮ್ಗಳಲ್ಲೇ ಮಾಡ್ಕೊಂಬಿಡ್ಬೇಕು. ಯಾಕೆಂದರೆ ಬೆಳಗ್ಗೆ ಹೊತ್ತು ಕಾಲೇಜ್ಗೆ ಹೋಗೋರಾಗಿರ್ಬೋದು, ಸ್ಕೂಲ್ಗೆ ಹೋಗೋರಾಗಿರ್ಬೋದು, ಅಥವಾ ಆಫೀಸ್ಗೆ ಹೋಗೋರ್ಗೂ ಅಷ್ಟೇ ಸ್ವಲ್ಪ ಬೇಗನೆ ಮಾಡಿಕೊಡ್ಬೇಕಾಗತ್ತೆ ನಾವು ಟಿಫನ್ಗಳನ್ನ. ಹಂಗಾಗಿ ನಾನು ತಮ್ಮ ಕಾಲೇಜ್ಗೆ ಹೊರಟಿದ್ನಲ್ವ, ಅವ್ನಿಗೂ ಒಂದು ಬಾಕ್ಸ್ ಕಟ್ಟಲೇಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಬೇಗ ಮಾಡೋಣ ಅಂತ ಮಾಡಿದೆ. ಅದು ಬೇಯೋಷ್ಟರಲ್ಲಿ ಏನಾದ್ರು ಸಾಂಬಾರು ಮಾಡ್ಕೊಂಬಿಡ್ಬೋದು. ಅದಕ್ಕೆ ಹೆಂಗೂ ತರಕಾರಿ ಇತ್ತು ಮನೇಲಿ, ಪಟ ಅಂತ ತರಕಾರಿ ಎಲ್ಲ ಹಚ್ಕೊಂಬಿಟ್ಟು ಹಂಗೆ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಹುಳಿ ಸಾರು ಮಾಡಿಬಿಟ್ಟೆ. ನೋಡಿ, ಗ್ಯಾಪಲ್ಲಿ ನೀರು ಕುಡಿತಿದ್ದೀನಿ, ಬಟ್ ಕಂಪ್ಲೀಟಾಗಿ ನೀರು ಕುಡಿಯೋಕೆ ಕೂಡ ಆಗಲಿಲ್ಲ. ಒಂದು ಗ್ಲಾಸ್ ಕಾಫಿನೂ ಕುಡಿಲಿಲ್ಲ ಬೆಳಗ್ಗೆ. ಅಷ್ಟು ಬೇಗ ಬಂಕಿಂದ ಬೇರೆ ಕಾಲ್ ಬರ್ತಾಯಿತ್ತು, ಬಿಕಾಸ್ ಬಂಕಲ್ಲಿ ಬೇರೆ ಲೋಡ್ ಬಂದಿತ್ತು ಪೆಟ್ರೋಲು. ಅದನ್ನು ಅನ್ಲೋಡ್ ಮಾಡಬೇಕಿತ್ತು. ಏಕೆಂದರೆ ಅವರು ನೆನ್ನೆ ನೈಟಿಂದ ಕಾಯ್ತಾಯಿದ್ರು. ನಾನು ನೆನ್ನೆ 10 o'clockವರೆಗೂ ವೆಯ್ಟ್ ಮಾಡಿದೆ, ಬಟ್ ಅವ್ರು ಬರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಬಿಡಿ ಬೆಳಗ್ಗೆನೇ ಅನ್ಲೋಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅವರು ನೈಟೇ ಬಂದಿದ್ರಂತೆ. ಅವ್ರು ವೆಯ್ಟ್ ಮಾಡಿ ಕಾಲ್ ಮಾಡ್ತಾನೇ ಇದ್ರು ಒಂದೇ ಸಮ, ಮೇಡಮ್ ಬೇಗ ಬನ್ನಿ, ಬೇಗ ಹೋಗಬೇಕು, ಇನ್ನೊಂದು ಕಡೆ ಲೋಡ್ ಇದೆ ಅಂತ. ಹಂಗಾಗಿ ಅಲ್ಲಿಂದ ಬೇಗ ಬರಬೇಕಿತ್ತಲ್ಲ, ಬೇಗ ಎಲ್ಲ ಮಾಡಿ ಮುಗಿಸಿ ಬರೋ ಅಷ್ಟರಲ್ಲಿ ಲೇಟೇ ಆಗೋಯಿತು. ನಾನು ಬರೋ ಅಷ್ಟರಲ್ಲಿ 9 ಗಂಟೆನೇ ಆಗೋಯ್ತು ಇವತ್ತು. ಬಟ್ ನಮ್ಮ ಸರ್ಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದೆ, ಸರ್ ಇವತ್ತು ಫ್ರೈಡೇ ಅಲ್ವಾ, 1 hour ಲೇಟಾಗಿ ಬರ್ತೀನಿ ಅಂತ. ಹಂಗಾಗಿ ಎಕ್ಸ್ಕ್ಯೂಸ್ ಇತ್ತು. ನಂತರ ಬೇಗ ಚಿತ್ರಾನ್ನ ಮಾಡಿಕೊಂಡೆ, ಲೆಮನ್ ಚಿತ್ರಾನ್ನ ಮಾಡಿಕೊಂಡೆ. ಯಾಕೆಂದರೆ ನನಗೆ ಸಖತ್ ಇಷ್ಟ, ಹಂಗಾಗಿ ಇದನ್ನೇ ಮಾಡಿಕೊಂಡೆ. ಟೊಮೆಟೊ ಚಿತ್ರಾನ್ನ ಮಾಡೋದು ಕಷ್ಟ ಏನಲ್ಲ, ಬಟ್ ಅದಕ್ಕೆ ಸ್ವಲ್ಪ ಏನಂತಾರೆ ಮೆಂತ್ಯ ಜೀರಿಗೆ ಎಲ್ಲ ಹುರ್ಕೊಂಡು ಪುಡಿ ಎಲ್ಲ ಮಾಡ್ಕೋಬೇಕು. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನಿಸ್ತು. ಹಂಗಾಗಿ ಮನೇಲಿ ಬೇರೆ ನಿಂಬೆಹಣ್ಣಿತ್ತು, ಹಾಗಾಗಿ ಲೆಮನ್ ರೈಸೇ ಮಾಡಿಕೊಂಡೆ. ಬೇಗ ಅದು ಮುಗಿತಿದ್ದಂಗೆ ಇನ್ನೊಂದು ಸೈಡ್ ಹಂಗೆ ಸಾಂಬಾರಿಗೂ ಇಟ್ಕೊಂಡ್ಬಿಟ್ಟಿದ್ದೆ. ಬೇಗ ಸಾಂಬಾರು ಆಗ್ತಾಯಿತ್ತು. ಸಾಂಬಾರು ಎಷ್ಟೊತ್ತು ಒಗ್ಗರಣೆ ಕೊಟ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ವಿಜಿಲ್ ಹೊಡ್ಸಿದ್ರೆ ಆಗೋಗುತ್ತೆ ಸಾಂಬಾರು ಕೂಡ. ಸಾಂಬಾರೆಲ್ಲ ಮುಗಿದ ನಂತರ ನಾನು ಫ್ರೆಶ್ ಅಪ್ ಆಗಲಿಕ್ಕೆ ಹೊರಟ್ಬಿಟ್ಟೆ. ಏಕೆಂದರೆ ಗೊತ್ತಲ್ವ, ನಾವು ಹುಡುಗಿರು ಮೊದಲೇ ರೆಡಿ ಆಗಬೇಕಂದ್ರೆ ಸಖತ್ ಲೇಟು. ಹೋಗಿ ಸ್ನಾನ ಮಾಡಿಕೊಂಡು ನಾವು ಚೆನ್ನಾಗಿರೋ ಡ್ರೆಸ್ ಹುಡುಕಿ ಆಗೋಷ್ಟರಲ್ಲಿ ಸಖತ್ ಲೇಟಾಗಿ ಹೋಗುತ್ತೆ. ಆ ಮಧ್ಯದಲ್ಲಿ ನಮ್ಮ ಸೋಫಿ ಬೇರೆ ಒಂದೇ ಸಮ ಕಾಲ ಹತ್ರ ಕೆರಿತಾನೆ ಇದ್ಲು, ಏನಾದರೂ ಕೊಡು ಅಂತ. ಪಾಪ ಅವಳಿಗೂ ಬೆಳಗ್ಗೆ ಏನೂ ಕೊಟ್ಟಿರಲಿಲ್ಲ. ಹಂಗೆ ಕಟ್ ಮಾಡ್ತಾ 1-2 ಕ್ಯಾರೆಟ್ ಕೂಡ ತಿಂದಿದ್ಲು.
ಅದಕ್ಕೆ ಸರಿ ಇನ್ನೇನು ಮಾಡೋದು, ಕ್ಯಾರೆಟ್ ತಿಂದಿದ್ದಲ್ಲ ಅಂದ್ಬಿಟ್ಟು ಸ್ವಲ್ಪ ನಾನು ಡಿಲೇ ಮಾಡಿದೆ. ಬಟ್ ಅವಳು ತಡ್ಕೊಳಕ್ಕಾಗಲಿಲ್ಲ. ಆಮೇಲೆ ನಂತರ ಹಾಲನ್ನು ಹಾಕ್ಕೊಟ್ಟೆ. ನೆಕ್ಸ್ಟು ಕೆಳಗಡೆ ಬಂದು ಕಸ ಹೊಡೆದು ರಂಗೋಲಿ ಬಿಟ್ಟು ಬಂಕಲ್ಲಿ ಇದೊಂದು ಸಿಕ್ತು ಅಂದ್ಬಿಟ್ಟಿದ್ದಲ್ಲಿ ಆಟ ಆಡ್ತಿದ್ದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.